ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಮಾಡೋದು ಹೇಗೆ ಎಂದು ಹೇಳಿಕೊಡ್ತೀನಿ. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಹೆಸರಿರ್ತದಲ್ಲ, ಅದನ್ನು ಹೇಗೆ ಚೇಂಜ್ ಮಾಡೋದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಚೇಂಜ್ ಮಾಡೋದು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಇದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಮತ್ತೆ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವೇನು ಮಾಡಬೇಕಂತ ಹೇಳಿದರೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಬೇಕಾಗ್ತದೆ. ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ರೈಟ್ ಸೈಡಲ್ಲಿ ಅಕೌಂಟ್ ಸೆಕ್ಷನ್ ಕಾಣ್ತದೆ. ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ. ಪ್ರೊಫೈಲ್ ಐಕನನ್ನು ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ನಂತರ ನೀವೇನು ಮಾಡಬೇಕಂತ ಹೇಳಿದರೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಎಡಿಟ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಕಾಣ್ತದೆ. ಇದಕ್ಕೆ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಬೋದು, ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ನೀವು ನಿಮ್ಮ ನೇಮನ್ನು ಕೂಡ ಚೇಂಜ್ ಮಾಡ್ಬೋದು, ಅದೇ ರೀತಿ ಯೂಸರ್ ನೇಮನ್ನು ಕೂಡ ಚೇಂಜ್ ಮಾಡ್ಬೋದು. ಇದೇ ವಿಡಿಯೋದಲ್ಲಿ ನಾನು ನಿಮಗೆ ನೇಮನ್ನು ಕೂಡ ಹೇಗೆ ಚೇಂಜ್ ಮಾಡೋದು ಎಂದು ಹೇಳಿಕೊಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಒಂದು ಬಯೋದಲ್ಲಿ ಒಂದು ನೇಮ್ ಇರ್ತದಲ್ಲ ನಿಮ್ಮದು, ಟೆಕ್ ಮೋಟಿವ್ ಅಂತ ಈಗ ಒಂದು ನೇಮ್ ಇದೆಲ್ಲ, ಇದನ್ನು ಹೇಗೆ ಚೇಂಜ್ ಮಾಡೋದು ಅಂತ ಹೇಳಿದರೆ ಇಲ್ಲಿ ಎಡಿಟ್ ಪ್ರೊಫೈಲ್ಗೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೇಮ್ ಕಾಣ್ತಾ ಇದೆ ಅಲ್ಲ, ಇದಕ್ಕೆ ಇಲ್ಲಿ ಸಿಂಪ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಯು ಕ್ಯಾನ್ ಓನ್ಲಿ ಚೇಂಜ್ ಯುವರ್ ನೇಮ್ ಟ್ವೈಸ್ ವಿದಿನ್ 14 ಡೇಸ್ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ 14 ದಿನದಲ್ಲಿ 2 ಸತಿ ನಿಮ್ಮ ನೇಮನ್ನು ಚೇಂಜ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ನೇಮನ್ನು 2 ಸತಿ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ನೀವು ಹೊಸ ನೇಮನ್ನು ಹಾಕುವಾಗ ತುಂಬಾ ಕೇರ್ಫುಲ್ಲಿಂದ ಆಗಬೇಕಾಗ್ತದೆ ಫ್ರೆಂಡ್ಸ್. ಯಾಕೆಂತ ಹೇಳಿದರೆ ನೀವು ಒಟ್ಟಾರೆಯಾಗಿ ನಿಮ್ಮ ನೇಮನ್ನು ಚೇಂಜ್ ಮಾಡಿದರೆ ಬೈ ಮಿಸ್ ಆಗಿ ಅಥವಾ ಬೇಕಂತಲೇ ನೀವು ಒಟ್ಟಾರೆಯಾಗಿ 2 ಸತಿ ಚೇಂಜ್ ಮಾಡಿದರೆ ಅಂದರೆ 14 ಡೇಸ್ ತನಕ ನೀವು ಮತ್ತೆ ವೆಯ್ಟ್ ಮಾಡಬೇಕಾಗ್ತದೆ ಚೇಂಜ್ ಮಾಡಲಿಕ್ಕೆ. ಸೊ ಅದರಿಂದ ನೀವು ನೋಡಿಬಿಟ್ಟು ಕರೆಕ್ಟಾಗಿ ನಿಮ್ಮ ನೇಮನ್ನು ಚೇಂಜ್ ಮಾಡಬೇಕಾಗ್ತದೆ ಫ್ರೆಂಡ್ಸ್. ಈಗ ಜಸ್ಟ್ ನಾನು ನನ್ನ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೆಕ್ ಮೋಟಿವ್ ಇದ್ದದನ್ನು ಇಲ್ಲಿ ಟೆಕ್ ಕನ್ನಡ ಅಂತ ಮಾಡಿದೆ. ನಂತರ ಇಲ್ಲಿ ರೈಟನ್ನು ಕ್ಲಿಕ್ ಮಾಡಬೇಕಾಗ್ತದೆ. ರೈಟನ್ನು ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಪುನಃ ಬರೆದು ಕೊಟ್ಟಿದ್ದಾರೆ. ಇಲ್ಲಿ ಯು ಕ್ಯಾನ್ ಓನ್ಲಿ ಚೇಂಜ್ ಯುವರ್ ನೇಮ್ ಟ್ವೈಸ್ ವಿದಿನ್ 14 ಡೇಸ್ ಅಂತ ಹೇಳಿದ್ದಾರೆ. ಅಂದರೆ 14 ದಿನದಲ್ಲಿ 2 ಸತಿ ಮಾತ್ರ ನಿಮಗೆ ನೇಮನ್ನು ಚೇಂಜ್ ಮಾಡಲಿಕ್ಕೆ ಆಗೋದು ಫ್ರೆಂಡ್ಸ್. ನಂತರ ಇಲ್ಲಿ ಚೇಂಜ್ ನೇಮ್ ಅಂತ ಕ್ಲಿಕ್ ಮಾಡೋಣ. ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಮ್ಮ ಇಲ್ಲಿ ನೇಮ್ ಈಗ ಚೇಂಜ್ ಆಗಿದೆ. ನೋಡ್ಬೋದು ಇಲ್ಲಿ ಟೆಕ್ ಮೋಟಿವ್ ಇದ್ದದಿಲ್ಲಿ ಟೆಕ್ ಕನ್ನಡ ಅಂತ ಆಗಿದೆ. ನೋಡ್ಬೋದು ಇಲ್ಲಿ ಈಗ ಯೂಸರ್ ನೇಮನ್ನು ಚೇಂಜ್ ಮಾಡೋದು ಹೇಗೆ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಟೆಕ್ ಮೋಟಿವ್ ಅಂತ ಒಂದು ಯೂಸರ್ ನೇಮ್ ಇದೆ. ನನಗೆ ಇದನ್ನು ಚೇಂಜ್ ಮಾಡಬೇಕು. ಇದನ್ನು ಹೇಗೆ ಚೇಂಜ್ ಮಾಡೋದಂತ ಹೇಳಿದರೆ ಇಲ್ಲಿ ಎಡಿಟ್ ಪ್ರೊಫೈಲ್ಗೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಯೂಸರ್ ನೇಮ್ ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್, ಇದಕ್ಕೆ ಇಲ್ಲಿ ಸಿಂಪ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್, ಇಲ್ಲಿ ಇದನ್ನು ನೀವಿಲ್ಲಿ ತೆಗಿಬೇಕಾಗ್ತದೆ. ನಂತರ ನಿಮ್ಮ ಹೊಸ ಇಲ್ಲಿ ಯೂಸರ್ ನೇಮನ್ನು ಹಾಕಬೇಕಾಗ್ತದೆ. ಹೊಸ ಯೂಸರ್ ನೇಮ್ ಹಾಕುವಾಗ ನಿಮ್ಮದು ಇಲ್ಲಿ ಕೆಲವೊಂದು ಮ್ಯಾಚ್ ಆಗೋದಿಲ್ಲ, ಅಂದರೆ ಆಲ್ರೆಡಿ ಯಾರಾದರೂ ಹಾಕಿರ್ತಾರೆ. ಸೊ ಅದರಿಂದ ನಿಮಗೆ ಯಾವ ಥರ ಬೇಕು ಆ ಥರ ಮೋಡಿಫೈ ಮಾಡಿ ಒಂದು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಅಂಡರ್ಸ್ಕೋರ್ ಬೇಕಾದರೆ ಅಂಡರ್ಸ್ಕೋರ್ ಕೂಡ ಹಾಕ್ಬೋದು. ನೀವಿಲ್ಲಿ ಈ ರೀತಿಯಾದಂಥ ಒಂದು ಯಾವುದಾದ್ರೂ ಒಂದು ಮೋಡಿಫೈ ಮಾಡಿ ಒಂದು ಯೂಸರ್ ನೇಮನ್ನು ಹಾಕಬೇಕಾಗ್ತದೆ ಫ್ರೆಂಡ್ಸ್. ಇದು ಈಗ ಬೇರೆಯವರು ಯೂಸ್ ಮಾಡಿದ್ದಾರೆ, ಒಂದು ಸ್ಟ್ರಾಂಗ್ ಆಗಿರುವಂಥ ಬೇರೆ ಯೂಸರ್ ನೇಮನ್ನು ಹಾಕುವ. ಈಗ ಇಲ್ಲಿ ನೋಡ್ಬೋದು, ಇದೀಗ ಮ್ಯಾಚ್ ಆಗ್ತಾ ಇದೆ ಇಲ್ಲಿ. ನಂತರ ಇಲ್ಲಿ ಕ್ಲಿಕ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ರೈಟ್ ಅಂತ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ನಂತರ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈಗ ಇಲ್ಲಿ ನಮ್ಮ ಯೂಸರ್ ನೇಮ್ ಇಲ್ಲ, ಈಗ ಚೇಂಜ್ ಆಗಿದೆ. ಇಲ್ಲಿ ಜಸ್ಟ್ ನೋಡ್ಬೋದು, ಇಲ್ಲಿ ಬ್ಯಾಕ್ ಬಂದು ನಮ್ಮ ಯೂಸರ್ ನೇಮ್ ಈಗ ಚೇಂಜ್ ಆಗಿದೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತೊಂದು ಸಣ್ಣದಾಗಿರುವಂಥ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.